ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮನೆ ಮಲೆಬೆಟ್ಟಿನಿಂದ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಳು ಮೆಣಸಿನ ಕೃಷಿಯ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ತುಂಬ ಕಂಟೆಂಟ್ಗಳು ಕಾಳು ಮೆಣಸಿನ ಬಗ್ಗೆ ಕೊಡ್ತಿದ್ದೇವೆ, ಡಿಫ್ರೆಂಟ್ ಟೈಪ್ ಇದೆಲ್ಲ. ಅದೇ ರೀತಿಯಲ್ಲಿ ಅತ್ಯಂತ ಸುಲಭದಲ್ಲಿ ಮಾಡಲಿಕ್ಕಾಗುವಂಥದ್ದು ರೂಟ್ ಬಾಲ್ ಮೆಥಡ್ನ ಮುಖಾಂತರ ಕಾಳು ಮೆಣಸು ಗಿಡ ಮಾಡುವಂಥದ್ದು. ಇದಕ್ಕಿಂತ ಮೊದಲು ತುಂಬ ವೀಡಿಯೋಗಳನ್ನು ಮಾಡಿದ್ದೇನೆ. ಆದರೆ ಕಳೆದ 1 ತಿಂಗಳ ಹಿಂದೆ ನಾನು ಕಟ್ಟಿರುವಂಥ ರೂಟ್ ಬಾಲ್ನ ವೀಡಿಯೋಗಳನ್ನು ನೀವೆಲ್ಲರೂ ಕೂಡ ನೋಡಿರಿ. ಅದನ್ನು ಮನೆಯಲ್ಲಿ ಮಾಡಿರುವಂಥದ್ದು. ಇವತ್ತಿಗೆ ಸುಮಾರು 1 ತಿಂಗಳಾಗ್ತಾ ಬಂತು ನಾನು ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ. ಈಗ ಆ ರೂಟ್ ಬಾಲಲ್ಲಿ ಎಷ್ಟರಲ್ಲಿ ಬೇರೆ ಬಂದಿದೆ ಮತ್ತು ಸರ್ಪಂಟೈನ್ ಮೆಥಡಲ್ಲಿ ಒಂದೇ ರನ್ನರಲ್ಲಿ ಹೆಚ್ಚು ಕಟ್ಟಿರ್ತೇನಲ್ಲ, ಆ ಕಟ್ಟಿರುವಂಥದ್ದು ಏನಾಗಿದೆ ಅನ್ನುವಂಥ ಎಲ್ಲ ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಇಷ್ಟವರೆಗೆ ಅದು ಓಪನ್ ಮಾಡಿಲ್ಲ. ಪ್ರಾಕ್ಟಿಕಲ್ ಆಗಿ ನಿಮ್ಮ ಎದುರುಗಡೆನೇ ಅದನ್ನು ತೋರಿಸೋಣ ಬಂದಿರುವಂಥದ್ದು. ಬನ್ನಿ, ಆ ತೋಟಕ್ಕೆ ಹೋಗಿ ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನೋಡಿ ಸ್ನೇಹಿತರೆ, ಈ ಮರದಿಂದ ಬಿಟ್ಟಿರುವಂಥ ಪಣಿಯೂರು ರನ್ನರ್ಗಳಿಗೆ ಕಟ್ಟಿರುವಂಥದ್ದು ಇದನ್ನು ಕೂಡ ಕಳೆದ ಬಾರಿ ನೀವು ತೋರಿಸಿದ್ದೆ. ಯಾರಿಗಾದ್ರೂ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಬನ್ನಿ. ನೋಡಿ, ಇಲ್ಲಿ ಪೂರ್ತಿ ಮುಂದಕ್ಕೊಂದು ಜೋಡಿಸಿಕೊಂಡು ಈ ರೀತಿ ಕಟ್ಟಿದ್ದೇವೆ. ಹೇಗೆ ಬಂದಿದೆ ಅನ್ನುವಂಥದ್ದೊಂದು ಬಾರಿ ನೋಡುವ. ನೋಡಿ, ಯಾವುದೋ ಕಾರಣಕ್ಕೋಸ್ಕರ ನೋಡಿ ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ಹೇಗೆ ಬೇರೆ ಬಂದಿದಾ ಇಲ್ವಾ ಅನ್ನುವಂಥ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಇದರಲ್ಲಿ. ನೋಡಿ, ಬೇರುಗಳು ಬಂದಿರುವಂಥದ್ದು ನೋಡಿ. ಭಾರಿ ಏನು ಬಂದಿದೆ ಅಂತ ಹೇಳೋಕ್ಕಾಗಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಬೇರುಗಳು ಬಂದಿದೆ. ಇಷ್ಟು ಗಿಡಗಳು ಇಲ್ಲಿ ಸಿಕ್ತು ನೋಡಿ, ಬಕೆಟಲ್ಲಿ ಹಾಕಿರುವಂಥದ್ದು. ಇದನ್ನು ನೆಡುವಂಥದ್ದು ಕೂಡ ತೋರಿಸ್ತೇನೆ. ಅದರ ಜೊತೆಗೆ 2ನೇ ಹಂತದಲ್ಲಿ ಅಂದರೆ ಅದರ ಕೆಳಗಡೆ ನಾನು ಮೊನ್ನೆ 1ರಲ್ಲಿ 5-6 ಹಾಕಿದೆ ಅಲ್ಲ, ಅದರಲ್ಲಿ ಕೆಳಗಡೆ ಚಿಗುರು ಇಲ್ಲದೆ ಇರುವಂಥದ್ದು. ಇದನ್ನು ಕವರ್ಗೆ ಹಾಕಿ ಸ್ವಲ್ಪ ಟೈಮ್ ಕವರಲ್ಲಿ ಇಡ್ತೇವೆ. ಕವರಲ್ಲಿ ಇಟ್ಟು ಕವರಿಂದ ಬಂದ ಮೇಲೆ ಅಲ್ಲಿಂದ ನಿಮಗೆ ಬೇರುಗಳು ಬರ್ತಾವಲ್ಲ, ಆ ಬೇರುಗಳು ಬಂದ ಮೇಲೆ ನಾವು ಅದನ್ನು ನೆಡ್ತೇವೆ. ಈಗ ನಾನು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ನೋಡಿ, ಅದರ ಮೇಲೆ ಮೊನ್ನೆ ಕಟ್ಟಿದೆ ಅಲ್ಲ, ಅದರಲ್ಲಿ ಬೇರು ಬಂದಿದೆ ಇಲ್ವಾ ಅನ್ನೋಂಥ ನೋಡುವ ಬರೀ. ಇದು ಕಟ್ಟಿರುವಂಥದ್ದು ಟಾಪ್ ಶೂಟ್ನ ಗಿಡ. ಟಾಪ್ ಶೂಟಿಗೆ ಬೇರು ಬಂದಿದಾ ಇಲ್ವಾ ಅನ್ನುವಂಥ ಒಂದು ಬಾರಿ ನೋಡುವ. ಟಾಪ್ ಶೂಟ್ ಗಿಡ ಅಂತ ಹೇಳಿದ್ರೆ ನಾರ್ಮಲ್ ಗಿಡಕ್ಕಿಂತ 10 ಪಟ್ಟು ಪವರ್ಫುಲ್ ಆಗಿರುವಂಥದ್ದು. ಅದರಿಂದಾಗಿ ಇದಕ್ಕೆ ಬಂದರೆ ಸಕ್ಸಸ್ ಆಯ್ತು ಒಂದು ಲೆಕ್ಕ. ನೋಡಿ, ಕಾಣ್ತಾ ಇದೆಯಾ ಟಾಪ್ ಶೂಟಲ್ಲಿ ಬಂದಿರುವಂಥ ಬೇರು ಹೇಗೆ ಕವರ್ ಆಗಿದೆ ನೋಡಿ. ಇದನ್ನು ತೆಗೆದೆ ನೋಡುವ, ನಿಧಾನಕ್ಕೆ ಇದನ್ನು ಕಟ್ ಮಾಡಿ ಕೆಳಗಡೆಗೆ ಕೊಡುವ. ನೋಡಿ, ಇನ್ನೊಂದು ಇಲ್ಲಿ ಕಟ್ಟಿದ್ದೇನೆ, ಇದರಲ್ಲಿ ಬಂದಿದೆ ಅಂತಲೂ ಕೂಡ ನೋಡುವ. ನೋಡಿ, ಇಲ್ಲಿ ಹಾಕಿರುವಂಥದ್ದು ಸ್ವಲ್ಪ ಓಪನ್ ಮಾಡಿ ತೆಗೆದು ಒಳ್ಳೆಯದು. ಇದು ನೋಡೋದು, ವಾವ್, ಸೂಪರ್ ಆಗಿ ಬೇರೆ ಬಂದಿದೆ. ನೋಡೋಣ ಈಗ ಇದನ್ನು ಸ್ವಲ್ಪ ಕಡೆ ಹೋಗುವ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಏನು ಸ್ವಲ್ಪ ಝೂಮ್ ಮಾಡಿ ಅಂತ ಇಲ್ಲಿಗೆ ಕಾಣ್ತಾ ಇದೆಯಾ? ಇಲ್ಲಿ ಬೇರು ಬಂದಿರೋದು ನೋಡಿ. ಕಾಣ್ತಾ ಇದೆಯಾ? ಇಷ್ಟು ಬೇರು ಬಂದರೆ ಸಾಕು ರೂಟ್ ಬಾಲ್. ಮತ್ತು ಈ ಗಿಡವನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ನೋಡಿ, ಟಾಪ್ ಶೂಟ್ ಗಿಡಗಳನ್ನು ನೇರವಾಗಿ ನಾವು ಇದಕ್ಕೆ ಅಡಿಕೆಗೆ ನಾನು ನೆಡ್ತಾ ಇದ್ದೀನಿ. ಈಗ ನಾನು ಇದಕ್ಕಿಂತ ಮೊದಲೊಂದು ಬಾರಿ ಇದಕ್ಕೆ ಗೊಬ್ಬರ ಹಾಕಿ ಬೇರೆ ಬೇರೆ ಸಿಸ್ಟಮಲ್ಲಿ ಇಡುವಂಥದ್ದನ್ನು ತೋರಿಸಿದೆ. ಆದರೆ ಇವತ್ತು ನಾನು ತೋರಿಸುವಂಥದ್ದು ನಾನು ಸಿಂಪಲ್ ಆಗಿ ನೆಡುವಂಥದ್ದು. ಅದಕ್ಕೆ ಏನು ಈಗ ಸದ್ಯಕ್ಕೇನು ಗೊಬ್ಬರಗಳು ಯಾವುದೂ ಇಲ್ಲ. ಅದರಲ್ಲಿ ಆಲ್ರೆಡಿ ಬುಡದಲ್ಲಿ ಸಾವಯವ ರೀತಿಯ ಗೊಬ್ಬರಗಳಿದೆ, ಅದಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ. ನೋಡಿ, ಇಷ್ಟು ಸಣ್ಣ ಅಡಿಕೆ ಗಿಡಕ್ಕೆ ನೆಟ್ಟಿರುವಂಥ ಇದು 2 ವರ್ಷದ ಅಡಿಕೆ ಗಿಡ. ಟಾಪ್ ಶೂಟ್ ಅಂತ ಹೇಳಿದ್ರೆ ಇದು ಸ್ಪೀಡಾಗಿ ಮೇಲಕ್ಕೆ ಹೋಗೋದಿಲ್ಲ. ಯಾವುದು ಈ ಪೆಪ್ಪರ್ ಗಿಡ ಇದೆ ಅಲ್ಲ, ಇದು ನೆಟ್ಟ ತಕ್ಷಣ ಭಾರಿ ಸ್ಪೀಡಾಗಿ ರಪ್ಪ ಹೋಗ್ತಾ ಅಂತಿಲ್ಲ. ಅದು ಹೋಗ್ಲಿಕ್ಕೆ ಒಂದು 2 ವರ್ಷ ಬೇಕಾಗ್ತದೆ. 2 ವರ್ಷ ಆಗುವಾಗ ಇದು ಇನ್ನೊಂದು 7-8 ಅಡಿ ಮೇಲಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡಿ ನೆಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಈ ಬುಡದಲ್ಲಿ ನಮ್ಮದು ಸ್ವಲ್ಪ ಎತ್ತರ ಜಾಗ ಆದ್ರಿಂದಾಗಿ ಇಲ್ಲೇನು ಭಾರಿ ಏನು ನೀರಿದ್ದು ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಇಲ್ಲದೆ ಇರುವಂಥ ಜಾಗದಲ್ಲಿ ಹೇಗೆ ಬೇಕಾದ್ ನೆಡ್ಬೋದು. ಆದರೆ ಸ್ವಲ್ಪ
ಎತ್ತರ ಮಾಡ್ಕೋತೇನೆ. ಯಾಕಂದರೆ ನಾರ್ಮಲ್ ಆಗಿ ಇನ್ನೂ ಸ್ವಲ್ಪ ಮಳೆ ಇದೆ, ಅಂದರೆ 1 ತಿಂಗಳು ಸ್ವಲ್ಪ ಮಳೆ ಬರುವ ಚಾನ್ಸ್ ಇದೆ. ಇಲ್ಲಿ ಎಷ್ಟೇ ಮಳೆ ಬಂದರೂ ನೀರು ನಿಲ್ಲುವುದಿಲ್ಲ. ಯಾಕಂದರೆ ಈ ಒಂದು ಹೊಯ್ಗೆ ಮಿಶ್ರಣ ಆಗಿರುವಂಥ ಮಣ್ಣು ನೇರ ಕೆಳಗಡೆ ಹೋಗ್ತದೆ. ಹೇಗಿದೆ ನೋಡಿ, ಸಾವಯವ ರೀತಿಯ ಮಣ್ಣು ನೋಡಿ. ನೋಡಿ, ಇದು ಆಗ ನಾನು ನಿಮಗೆ ಮೇಲ್ಗಡೆಯನ್ನು ತೋರಿಸಿದೆ, ತುಂಬ ಎತ್ತರದ ಜಾಗದಿಂದ ನಿಮಗೆ ತೋರಿಸಿರುವಂಥದ್ದು. ಅದರಿಂದಾಗಿ ಅದು ಕರೆಕ್ಟ್ ನಿಮಗೆ ಖಂಡಿತ ಎಲ್ಲೋ ಗೊತ್ತಿಲ್ಲ. ಹೇಗೆ ಬೇರೆ ಬಂದಿದೆ ಅನ್ನೋದು ತೋರಿಸ್ತಾನೆ. ಬರಲಿ, ಬರ ನೋಡಿ. ನಮ್ಮ ವೀಕ್ಷಕರು ನೋಡಿ ಹೇಗಿದ್ದಾರೆ ಎಲ್ಲ, ನಮಗೆ ಹೆಲ್ಪ್ ಮಾಡಲಿಕ್ಕೆ ಸುತ್ತಮುತ್ತ ಇದ್ದಾರೆ ನೋಡಿ. ಗಟ್ಟಿ ಇಟ್ಕೊಳ್ಳಿ. ಹೇಗೆ ಬೇರು ಬಂದಿದೆ ನೋಡುವ. ನೋಡಿ, ಬೇರು ಒಂದು ಸೈಡಿಂದ ಮಾತ್ರ ಬಂದಿರುವಂಥದ್ದು, ಯಾಕೆಂದರೆ ಅದು ಸಣ್ಣದು ರೂಟ್ ಬಾಲ್ ಕಾಣ್ತಾ ಇದೆಯಾ. ಬೇರು ಇಷ್ಟು ಬೇರು ಬಂದರೆ ಸಾಕಾಗತ್ತೆ. ಈಗ ಇದರಲ್ಲಿ ಹೆಚ್ಚಿನ ಎಲೆಗಳನ್ನೆಲ್ಲ ನಾನು ತೆಗಿತೇನೆ, ಯಾಕಂದರೆ ಹೆಚ್ಚು ಎಲೆ ಇಟ್ಕೊಂಡ್ರೆ ಆಗ ನಾಳೆ ಬೇರಿನ ಮೇಲೆ ಪ್ರೆಷರ್ ಬೀಳ್ತದೆ. ಅಂದರೆ ಅದಕ್ಕೆ ಆಹಾರ ಸಪ್ಲೈ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಲೆಗಳನ್ನೆಲ್ಲ ತೆಗಿತೇನೆ. ನೋಡಿ ಹೇಗಿದೆ, ಗೆಲ್ಲಾಗಿ. ಟಾಪ್ ಶೂಟ್ ಅಂದರೆ ಇದೇ ರೀತಿ ಬರ್ತದೆ, ಗೆಲ್ಲುಗಳಾಗಿ. ಸ್ವಲ್ಪ ತಂಪಾಗಿರಬೇಕು ವಾತಾವರಣ. ಈಗ ಸ್ವಲ್ಪ ತಂಪಾಗಿದೆ. ನೇರ ಫುಲ್ಲು ಬಿಸಿಲು ಬೀಳುವ ಜಾಗದಲ್ಲಿ ನೆಟ್ಟರೆ ಇದು ಯಾವುದು ಉಳಿಲಿಕ್ಕೆ ಸಾಧ್ಯತೆಗಳಿಲ್ಲ. ಈ ಟಾಪ್ ಶೂಟ್ ನೆಟ್ಟಾಗ ಎಲ್ಲ ಉಳಿತದೆ ಅಂತ ಹೇಳಕ್ಕೆ ಬರಲ್ಲ. ಕೆಲವರಿಗೆ ಆಗ್ಬೋದು ಯೋಚನೆ, ಯಾವುದು ಉಳಿತದ ಇಲ್ವಾ ಅನ್ನುವಂಥದ್ದು. ಅದರದ್ದು ನಮ್ಮ ಕೈಯಲ್ಲಿಲ್ಲ. ನಾವು ಯೂಟ್ಯೂಬ್ ಮಾಡೋರು, ಅಥವಾ ನಾವು ಭಾರಿ ದೊಡ್ಡ ಕೃಷಿಕರು, ನಾವು ಎಕರೆಗಟ್ಟಲೆ ಇರೋರು ಅಥವಾ ಎಕರೆಗಟ್ಟಲೆ ಇಲ್ಲದವರು, ನಾವು ತುಂಬ ಕಲ್ತಿರೋರು, ಕಲಿಯದೇ ಇರೋರು ಅನ್ನುವಂಥ ಯಾವುದೇ ಸಂಗತಿಗಳು ಈ ಪೆಪ್ಪರ್ನ ಗಿಡಕ್ಕೆ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾನು ನೆಡೋದು ಒಂದೇ ಇದನ್ನು, ಇನ್ನು ಯಾವುದೇ ದೊಡ್ಡ ಕೃಷಿಕರು ನೆಡೋದು ಒಂದೇ. ಇದರಲ್ಲೇನು ವ್ಯತ್ಯಾಸಗಳಿಲ್ಲ. ನೋಡಿ, ಈಗ ಇಲ್ಲಿ ಬೇರುಗಳಿದೆ. ಜಸ್ಟ್ ತೂತಲ್ಲಿ ಸ್ವಲ್ಪ ಅಲ್ಲಿ ಒತ್ತಿಬಿಟ್ಟು ಇಲ್ಲಿಗೆ ನೆಟ್ರಾಯಿತು. ಹಿಡ್ಕೊಳ್ಳು. ಹಾಂ, ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಕಟ್ಟಿದ್ರೆ ಆಯಿತು. ಬರೀ ಸ್ಟ್ರಾಂಗಾಗಿ ಕಟ್ಟಬೇಕು ಅಂತಿಲ್ಲ. ಒಂದು ಸೊಗೆನ ಇಲ್ಲಿ ಹಾಕಿಟ್ರೆ ಆಯ್ತು. ಆಗ ಅಲ್ಲಿಗೆ ಬಿಸಿಲು ಕೂಡ ತಾಗುವುದಿಲ್ಲ. ನೋಡಿ, ಇದು 2ನೇದು ಟಾಪ್ ಶೂಟ್ ಗಿಡ. ಇದು ತುಂಬ ಸಣ್ಣದಿರುವಂಥದ್ದು. ನಾನು ಯಾಕೆ ಪ್ರತಿಯೊಂದನ್ನು ಕೂಡ ತೋರಿಸು ಅಂತ ಹೇಳಿದರೆ, ನಾನು ನೋಡಿ ಒಂದ್ಸಲ ಅದನ್ನು ಅಲ್ಲಿ ತೋರಿಸಿ ಅಂತ, ಆ ಕಡೆದು ಗಿಡ ಅಲ್ಲಿ ಹೋಗಿ ತೋರಿಸಿ ಬನ್ನಿ. ಹೋಗಿ ಅದನ್ನು 1 ವರ್ಷದ ಹಿಂದೆ ನಾನು ತೋರಿಸಿದೆ, ಪೂರ್ತಿ ತೋರಿಸಿ. ಈ ಕಡೆ ಎಲ್ಲ ಬುಡ. ಹಾಂ, 1-1.5 ವರ್ಷದ ಹಿಂದೆ ನೆಡುವುದನ್ನು ನಾನು ವೀಡಿಯೋ ಮಾಡಿದ್ದೆ, ನನ್ನ ಚಾನಲಲ್ಲಿ ಇದೆ ನೋಡಿ. 2 ವರ್ಷ ಆಗಿರ್ಬೋದು. ಹೇಗೆ ಬೆಳೆದಿರ್ಬೋದು, ನ್ಯಾಚುರಲ್ ಆಗಿ ನೆಟ್ಟಿರುವಂಥದ್ದು. ಅದಕ್ಕೇನು ಎಕ್ಸ್ಟ್ರಾ ಗೊಬ್ಬರಗಳು ಭಾರಿ ಏನು ಮೆಥಡಲ್ಲಿ ಮಾಡಿರುವಂಥದ್ದಲ್ಲ. ಆದರೂ ಒಂದು ಮಾವಿನ ಮರ, ಇನ್ನೊಂದು ಹಲಸಿನ ಮರಕ್ಕೆ ಎಷ್ಟು ಚೆನ್ನಾಗಿ ಹೋಗಿದೆ ಅಲ್ಲ. ಸ್ವಲ್ಪ ಕ್ಯಾಮರಾನ ಸ್ಲೋ ಆಗಿ ರನ್ ಮಾಡಿ ಆಯಿತಾ, ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಅದು ಒಟ್ಟಾರೆ ಕಾಣ್ತದೆ. ಬನ್ನಿ ಬೇಗ. ನೋಡಿ, ಇಲ್ಲಿ ಇದನ್ನು ನಾನು ಜೋಡಿಸಿದೆ. ಅದಕ್ಕೆ ಮೇಲ್ಗಡೆಯಿಂದ ಮಣ್ಣು ಹಾಕಿದರೆ ಆಯ್ತದಲ್ಲ. ಇಷ್ಟು ಮಾಡಿ ಬಿಟ್ಟು ಬಿಡೋದು. ಇನ್ಯಾವುದಾದ್ರೂ ಸೊಗೆ ಇದ್ರೆ ಸೊಗೆದಾರ ಅಲ್ಲಿಂದ. ಬೇಗ ಓಡಿ ಹೋಗಿ, ಬೇಗ. ಕೆಲಸ ಮಾಡೋದಿಲ್ಲ ನೋಡಿ, ರಜೆಯಲ್ಲಿ ಮನೇಲಿ ಇದ್ದಾವೆ. ಇಲ್ಲಿ ಸ್ಪೀಡ್ ಕೆಲಸ ಮಾಡೋದಿಲ್ಲ, ಅಂದರೆ ಅಭ್ಯಾಸ ಆಗಿ ಹೋಗಿದೆ. ನಿಧಾನಕ್ಕೆ ಓಡಾಡಿ ಪಟ ಅಂತ ಕೃಷಿ ಕೆಲಸ ಕಲಿಸ್ಬೇಕು ಸಣ್ಣ ಮಕ್ಕಳಿಗೆ. ಆಗ ಮೊಬೈಲ್ ನೋಡೋದು, ಬೇರೆ ಏನಾದ್ರು ನೋಡೋದು, ಅದೆಲ್ಲ ನಿಂತೋಗುತ್ತಾಗ. ಕೆಲಸ ಕೊಡ್ಬೇಕು ಮಕ್ಕಳಿಗೆ ಚೆನ್ನಾಗಿ. ಕೃಷಿಕರ ಮನೆಯಲ್ಲಿ ಅವ್ರನ್ನ ಊರಿಡೀ ಸುತ್ತಿಸೋದಲ್ಲ, ಊರಿಡೀ ಸುತ್ತಿಸ್ಬೇಕು. ನಾನು ಇನ್ನೆಲ್ಲ ಮೊನ್ನೆ ಮೈಸೂರು ದಸರಾಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದೆ. ಅದರ ಕೆಲಸನೂ ಕ್ಲೀನಾಗಿ ಕೊಟ್ಟಾಗ ಅವರು ಕೂಡ ನಮಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಮಾಡ್ತಾರೆ. ಅವ್ರ ಮುಂದಕ್ಕೆ ಪೊಲೀಸ್ ಆಗಲಿ ಅಥವಾ IAS ಆಗಲಿ, IPS ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಕೂಲಿ ಕೆಲಸಕ್ಕೆ ಹೋಗಲಿ, ಅದರವ್ರಿಗೆ ಕೃಷಿ ಅನ್ನೋದು ನಾವು ಸಣ್ಣದಿಂದನೇ ಕಲಿಸಿದ್ರೆ ಅವರಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಬನ್ನಿ, ಅದು ನಾನು ರೆಡಿ ಮಾಡಿದ್ದೆ, ಅದನ್ನು ತೊಟ್ಟೆಗೆ ಹಾಕೋದನ್ನು ತೋರಿಸ್ತೇನೆ ನೋಡಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಆಗ ನಾನು 2ನೇ ಹಂತಲ್ಲಿ ತೋರಿಸ್ತಿದ್ದಲ್ಲ, ಅದನ್ನು ಇದಕ್ಕೆ ಈ ರೀತಿ ಕವರ್ ಇದನ್ನು ತೆಗೆದರೆ ಎಲ್ಲನ್ನು ತೆಗೆದು ರೂಟ್ ಬಾಲ್ ತೆಗಿಬೇಕು.
ನೋಡುವ ಎಷ್ಟು ಬೇರು ಬಂದಿದೆ ಅಂತ ಗೊತ್ತಾಗ್ತದೆ ನೋಡಿ. ಇದಕ್ಕಿಂತ ಟಾಪ್ ಶೂಟ್ ಆಗ್ಬೋದು, ಟಾಪ್ ಶೂಟಲ್ಲಿ ಇದಕ್ಕಿಂತ ಚೆನ್ನಾಗಿ ಬೇರು ಬಂದಿದೆ. ಆದರೆ ಇಷ್ಟು ಸಾಕಾಗ್ತದೆ ನೋಡಿ. ಇಲ್ಲಿ ಇದನ್ನು ಹಿಡಿದು ಜೋಡಿಸಿ ಆಯ್ತು ಇದನ್ನು. ಇದಕ್ಕೆ ಹಾಕ ಕೋಕೋ ಬಿಟ್ಟು ನೋಡಿ, ಕೋಕೋ ಬಿಟ್ಟು ಹಾಕಿದ್ರು. ಎಲ್ಲಿಂಟ ನೀರು? ನೀರು ತರಲಿಕ್ಕೆ ಹೇಳಿದಲ್ಲ. ನೀರು ತರಲಿಕ್ಕೆ ಹೇಳಿದರೆ ಬಂದು ಇಲ್ಲಿ ವೀಡಿಯೋ ಮಾಡೋದನ್ನು ನೋಡ್ತಾ ಇದ್ದಾನೆ. ನೀರು ತರ ಬೇಗ. ನಾನು ಯಾಕೆ ಪ್ರತಿಯೊಂದನ್ನು ತೋರಿಸಿದೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟು ಸುಲಭದಲ್ಲಿ ಕಾಳು ಮೆಣಸಿನ ಗಿಡ ನಿಮ್ಮ ಮನೆಯಲ್ಲಿ ಮಾಡಬಹುದು ಅನ್ನುವಂಥದ್ದನ್ನು ನಿಮಗೆ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ತೋರಿಸ್ತಿರುವಂಥದ್ದು. ಎಷ್ಟೋ ಜನರಿಗೆ ನನ್ನ ಹತ್ರ ಗಿಡ ತಗೊಂಡೋಗಿ 100 ಗಿಡಗಳು ಮಾಡಿ ಆಯಿತು. ಆದರೆ ಇನ್ನು ಕೆಲವರಿಗೆ ಅದರ ಬಗ್ಗೆ ಇನ್ನೂ ಕೂಡ ನಂಬಿಕಿಲ್ಲ. ಬರ್ತದಾ ಇಲ್ವಾ ನೀವು ಬರ್ತದಾ ಇಲ್ವಾ ಅಂತೇಳಿ ಯೋಚನೆ ಮಾಡ್ಕೊಂಡೇ ಇರಿ. ಮಾಡೋರು ಗಿಡ ಮಾಡಿ ಪೆಪ್ಪರ್ ಆಗಲಿಕ್ಕೆ ಶುರು ಆಯಿತು. ಈಗ ನಾವು 1.5 ವರ್ಷದಿಂದ ಮಾಡಿರುವಂಥದ್ದು ಎಲ್ಲ ಪೆಪ್ಪರ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಸ್ವಲ್ಪ ನೀರು ಹಾಕಿದರೆ ಆಯಿತು. ತೊಗೊಂಡೋಗಿ ಅಲ್ಲಿಡಿ, ಹೋಗಿ ಅಲ್ಲಿ ಎತ್ಕೊಂಡೋಗಿ ಅಲ್ಲಿಡಿ. ಬೇಗ ಬೇಗ ಹೋಗಿ ಬರಬೇಕು. ಕಾಳುಮೆಣಸು ಕೃಷಿಯಲ್ಲಿ ತುಂಬ ಕೆಮಿಕಲ್ ಮತ್ತು ಸಾವಯವ ಮಿಕ್ಸ್ಡ್ ಆಗಿ ತುಂಬ ಜನರು ಮಾಡ್ತಾರೆ. ನೀವು ಯಾರು ಮಾಡ್ತಿದ್ರೆ ಆ ಪ್ರಾಕ್ಟೀಸ್ನ ನಿಲ್ಲಿಸಬೇಡಿ. ನಾವ್ಯಾರು ಯೂಟ್ಯೂಬರ್ಗಳು ಇವತ್ತು ನಾವು ತೋರಿಸ್ತೇವೆ, ಅದು ನಮ್ಮ ಪ್ರಯೋಗಗಳು, ನಮ್ಮ ಸಕ್ಸಸ್ಫುಲ್ ಅಂತ ತೋರಿಸಿರುವಂಥದ್ದು. ಹಾಗೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ, ಯಾವುದೇ ಸ್ಪ್ರೇಗಳನ್ನು ಮಾಡೋದಿಲ್ಲ, ಬೋರ್ಡೋ ಸ್ಪ್ರೇ ಮಾಡೋದಿಲ್ಲ ಅಂತೇಳಿ. ಅದಕ್ಕೆ ಪರಿಣಾಮವಾಗಿ ಸಾಯುವಂಥದ್ದು ಕೂಡ ಇರ್ತದೆ ನೋಡಿ. ಇದನ್ನು ನೋಡಿ, ಇದು ಕರಿಮುಂಡದೊಂದು ಗಿಡ, ಒಂದು 4-5 ವರ್ಷ ಹಳೆಯ ಗಿಡ ಈ ರೀತಿ ಸತ್ತೋಗಿದೆ. ಈ ರೀತಿ ನಾನು ಬೋರ್ಡೋ ಸ್ಪ್ರೇ ಮಾಡದೆ, ಏನು ಮೆಡಿಸಿನ್ ಸ್ಪ್ರೇ ಮಾಡದೆ ಇದು ಸತ್ತೋಯ್ತು ಅಂತ ಹೇಳಿದ್ರೆ, ತುಂಬ ಜನ ಈ ರೀತಿ ಸ್ಪ್ರೇ ಮಾಡೋರು ಇದ್ದೀರಲ್ಲ, ಸ್ಪ್ರೇ ಮಾಡಿದ್ದಲ್ಲೂ ಕೂಡ ಸತ್ತೋಗ್ತದೆ. ಸಾಯುವಂಥದ್ದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅದರ ಅರ್ಥ ನನ್ನಾಗೆ ಸ್ಪ್ರೇ ಮಾಡದೆ ಯಾರು ಇರಬೇಕು ಅಂತ ಅಲ್ಲ. ಅದಕ್ಕೆ ಏನೇನು ಸ್ಪ್ರೇಗಳನ್ನು ಮಾಡಬೇಕು, ಎಕ್ಸ್ಪರ್ಟ್ಗಳು ಆ ರೀತಿ ಸ್ಪ್ರೇಗಳನ್ನು ಮಾಡಲೇಬೇಕು. ನೋಡಿ ಇಲ್ಲಿ ನೋಡಿ, ಇದು ಅದೇ ರೀತಿಯಲ್ಲಿತ್ತು. ನಾನು ಆ ಮರ ತೋರಿಸಲದಲ್ಲಿ ಕರಿಮುಂಡ ಹೇಗೆ ಹತ್ರ ಆಗಿರುವಂಥದ್ದು. ಇದಕ್ಕಿಂತ ಮೊದಲೊಂದು ನಾನು ತೋರಿಸಿದೆ, ಪ್ರತಿ ಬಾರಿ ಅದನ್ನು ತೋರಿಸ್ತೇನೆ. ಟಾಪ್ ಶೂಟ್ನ ಗಿಡಗಳು ನೋಡಿ. ಇದು ಟಾಪ್ ಶೂಟ್ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಕವಲುಗಳು ಹೊಡೆದು ನೋಡಿ ಹೇಗೆ ಬಂದಿದೆ ನೋಡಿ. ಇದನ್ನು ನೆಟ್ಟು ಸುಮಾರು ಒಂದು 3 ತಿಂಗಳು ಆಗ್ತಾ ಬಂತು. ಇನ್ನೊಂದು ತೋರಿಸ್ತೇನೆ ಅದೇ ರೀತಿಯ ಟಾಪ್ ಶೂಟ್ನ ಗಿಡ ಉಳಿದಿದೆ. ನಾನಾಗ ತೋರಿಸಿದೆ ಅಲ್ಲ ನೆಡುವಂಥದ್ದು, ಅದು ರನ್ನಿಂಗ್ ಮೆಥಡ್, ಸಕ್ಸಸ್ಫುಲ್ ಆಗಿರುವಂಥ ಮೆಥಡ್ ನೋಡಿ. ಇಲ್ಲಿ ಇದೊಂದು ಅಡಿಕೆ ಕಟ್ಟಿದೆ, ಇದು ಕೂಡ ಉಳಿದಿದೆ ನೋಡಿ. ಇಲ್ಲಿ ಇದನ್ನು ನೋಡಿ, ಇದು ಗ್ಲಿಸಿರಿಯ ಕಟ್ಟಿರುವಂಥದ್ದು, ಇದು ಉಳಿದಿದೆ ನೋಡಿ. ಇಲ್ಲಿ ಹತ್ರ ಥರ ನೋಡಿ, ಇಲ್ಲಿ ನೋಡಿ. 1 ವರ್ಷದಲ್ಲಿ, 1 ವರ್ಷ ಅನ್ನಲ್ಲ, ಇದು ನೆಟ್ಟು 2 ತಿಂಗಳಲ್ಲಿ ಇದಕ್ಕೆ ಬಂದಿದೆ. ಹೀಗೆ ನಾವು ಕಾಳುಮೆಣಸು ಕೃಷಿಯಲ್ಲಿ ಇದು ನಾರ್ಮಲ್ ಕಂಟಿನ್ಯೂ ಮೆಥಡ್, ಇದು ಯಾವಾಗ ಕೂಡ ಮಾಡ್ತಾ ಇರಬೇಕು. ನನಗೆ ತುಂಬ ಜನ ದಾವಣಗೆರೆಯಿಂದ, ಕೊಪ್ಪಳದಿಂದ, ಗದಗ ಕಡೆಯಿಂದ, ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತೀರಿ ಕಾಳುಮೆಣಸು ಕೃಷಿಯ ಬಗ್ಗೆ. ಕಾಳುಮೆಣಸು ನೀವು ತಗೊಂಡೋಗಿ 100% ಅಲ್ಲಿ ಉಳಿತು ಅಂತ ಹೇಳಕ್ಕೆ ಬರಲ್ಲ. ನಮ್ಮಲ್ಲೂ 100% ಉಳಿಯೋದಿಲ್ಲ. ನೀವು ನಿಮ್ಮಲ್ಲೇ ಗಿಡ ಮಾಡಲಿಕ್ಕೆ ಟ್ರೈ ಮಾಡಿ. ಈ ರೂಟ್ ಬಾಲ್ ಮೆಥಡ್ ಸೂಪರ್ ಆಗಿರುವಂಥ ಮೆಥಡ್. ರೂಟ್ ಬಾಲ್ಗಳು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ರಾಜ್ಯದಲ್ಲಿ ಸಾವಿರಾರು ಜನ ರೈತರು ತೊಗೊಂಡೋಗಿ ಅವ್ರಿಗೆ ಬೇಕಾಗಿರುವಂಥ ಗಿಡಗಳನ್ನು ರೆಡಿ ಮಾಡಿದ್ದಾರೆ ನೋಡಿ. ನ್ಯಾಚುರಲ್ ಫಾರ್ಮಿಂಗ್ನ ಒಂದು ಗಿಡವನ್ನು ನಿಮಗೆ ತೋರಿಸ್ತೇನೆ. ಈ ಗಿಡಕ್ಕೆ ಯಾವುದೇ ಗೊಬ್ಬರಗಳನ್ನು ಹಾಕಲಿಲ್ಲ. ಅಂದರೆ ಇದನ್ನು ನೆಟ್ಟು ನಾನು ಸುಮಾರು 1.5 ವರ್ಷ ಆಯಿತು ನೋಡಿ. ಇಲ್ಲಿ ತೋರಿಸಿ ಮೇಲೆ ಕಾಣ್ತಿದೆಯಾ? ಹೇಗೆ ಹೋಗಿದೆ ನೋಡಿ ಮೇಲ್ಗಡೆ ನೋಡಿ. ಇದಕ್ಕೆ ಇನ್ನು ಗೊಬ್ಬರಗಳು ಹಾಕಿದರೆ ಎಲ್ಲ ಗೆರೆಗಳಲ್ಲಿ ಚೆನ್ನಾಗಿ ಬರ್ತಿತ್ತೇನೋ, ಆದರೂ ಬಂದಿದೆ ನೋಡಿ ಗೆರೆಗಳು ನೋಡಿ. ಇದರ ಬುಡ ತೋರಿಸಿ, ಬೆಲೆಗಳೆಲ್ಲ ಹಿಡಿದಿದೆ ನೋಡಿ. ನೋಡಿ, ಏನು ಹಾಕದೆ ಹಾಕಿರುವಂಥದ್ದು ಬುಡ ನೋಡಿ. ಒಂದು ಸಿಂಗಲ್ ಬುಡ. ಇದಕ್ಕೆ ಯಾವುದೇ ಬೇಸಿಗೆಕಾಲದಲ್ಲಿ ಯಾವುದೇ ನೀರುಗಳನ್ನು ಹಾಕ್ತಾ ಇಲ್ಲ, ಅದೇ ರೀತಿಯಲ್ಲಿ ಯಾವುದೇ ಗೊಬ್ಬರವನ್ನು ಕೂಡ ಹಾಕ್ತಾ ಇಲ್ಲ. ಹಾಗೆ ಬಿಟ್ಟಿದ್ದೇನೆ ಹೋಗ್ತದೆ. ಅದರ ಸುತ್ತ ಒಂದು ಮಾವಿನ ಮರದ ಏನು ತಾಕತ್ತು ಅಂತ ಹೇಳಿದ್ರೆ, ನೀವು ಅಡಿಕೆ ಮರಕ್ಕೆ 10 ಅಡಿಕೆ ಮರದಲ್ಲಿ ಏನನ್ನು ನೀವು ಬೆಳೆಯನ್ನು ತೆಗಿತೀರಿ, ಅದೇ ಬೆಳೆಯನ್ನು ಒಂದು ಮಾವಿನ ಮರದಲ್ಲೂ ಕೂಡ ನೀವು ತೆಗಿಬೋದು. ಯಾಕೆಂದರೆ ಅಷ್ಟು ವ್ಯಾಪ್ತಿ ಇರ್ತದೆ, ಅಷ್ಟು ವ್ಯಾಪ್ತಿಗೆ ಹೋಗ್ತದೆ ಅದು. ಹಾಗೆ ಇದು ನೋಡಿ, ನಾನು ಹೇಳಿದೆ ಅಲ್ಲ 2 ವರ್ಷದ ಗಿಡ ಅಂತೇಳಿ. ಅದೇ ಕೆಲವರದ್ದು ಕೆಮಿಕಲ್ ಹಾಕಿದ ಇಡೀ ಮರ ಹಬ್ಬಿರುವಂಥದ್ದು ನಾನು ನೋಡಿದೆ. ಮನೆ ಅಜಿತ್ ಪ್ರಸಾದ್ ಜಿಯವರ ಮನೆಗೆ ಹೋಗಿದ್ದೆ. ಅಲ್ಲಿ 1 ವರ್ಷ 2 ವರ್ಷದ್ದು ಇನ್ನೂ ಹೆಚ್ಚಾಗಿ ಹಬ್ಬಿರ್ತದೆ. ಒಬ್ಬೊಬ್ಬರದ್ದು ಒಂದೊಂದು ಮೆಥಡ್, ಎಲ್ಲ ಮೆಥಡ್ ಸೂಪರ್ ಆಗಿರುವಂಥದ್ದು. ಮತ್ತು ನನ್ನ ವಿಡಿಯೋದಲ್ಲಿ
ನೀವು ಕಮೆಂಟ್ ಹಾಕಿದರೆ ಆ ರೈತರಿಗೆ ಕಮೆಂಟ್ ನೋಡೋಕೆ ಗೊತ್ತಿಲ್ಲ, ಯೂಟ್ಯೂಬೇ ನೋಡಿರಲ್ಲ ಅವರು ಎಷ್ಟೋ ಸಲ. ಅಂಥದ್ರಲ್ಲಿ ನೀವು ಅದ್ರಲ್ಲಿ ನಂಬರ್ ಹಾಕಿರ್ತಾನೆ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕಂದರೆ ನಾನು ವೀಡಿಯೋ ಹಾಕುವಂಥದ್ದು ಒಂದು 10ರಿಂದ 12 ನಿಮಿಷ. ನಿಮಗೆ ಇಂಟ್ರೆಸ್ಟ್, ನಿಮಗೆ ಬೇಕು ಅಂತ ಹೇಳಿದ್ರೆ 10-12 ನಿಮಿಷ ಟೈಮ್ ಕೊಡಿ. 10-12 ನಿಮಿಷ ಟೈಮ್ ಕೊಟ್ಟಾಗ ನಿಮಗೆ ಕರೆಕ್ಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ ಆದಮೇಲೆ ಅದರಲ್ಲಿ ನಂಬರ್ ಹಾಕಿರ್ತೇನೆ ನಾನು, ಅವ್ರದ್ದು ರೈತರದ್ದು ರೂಟ್ ಬಾಲ್ ನಂಬರ್ ಹಾಕಿ, ಅದು ನಂದು ಬೇರೆ ರೈತರದ್ದು ನಂಬರ್ ಹಾಕಿರ್ತೇನೆ. ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಿದ್ದು ಒಳಗಡೆ ಅದರಲ್ಲಿ ಪುನಃ ಅಡ್ರೆಸ್ ಹಾಕಿರ್ತೇನೆ, ಅದು ಡೀಟೇಲ್ ಹಾಕಿರ್ತೇನೆ. ಅವರಿಗೆ ಫೋನ್ ಮಾಡಿ, ಆ ರೀತಿ ಫೋನ್ ರಿಸೀವ್ ಮಾಡುವಂಥ, ಗೈಡ್ ಮಾಡುವಂಥ ರೈತರದ್ದೇ ಸಂದರ್ಶನ ಮಾಡುವಂಥದ್ದು ನಾನು. ಯಾಕೆಂತ ಹೇಳಿದ್ರೆ ನಾನು ರೈತರಿಗೆ ಉಪಯೋಗ ಆಗಲಿ ಅಂತ, ನಮಗೇನೋ ಯೂಟ್ಯೂಬ್ ಇದೇನೋ ತೀಟೆ ಅನ್ನುವಂಥದ್ದಲ್ಲ. ನಮಗೆ ಜನರಿಗೆ ಉಪಯೋಗ ಆಗಬೇಕು, ರೈತರಿಗೆ ಉಪಯೋಗ ಆಗಬೇಕು ಅಂತೇಳಿ ಈ ಚಾನಲ್ ಮಾಡಿರುವಂಥದ್ದು. ಮೊನ್ನೆ ಯಾರೊಬ್ಬರು ಕಮೆಂಟಲ್ಲಿ ಹೇಳಿದರು, ಇದರಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಫುಲ್ ಇನ್ಫಾರ್ಮೇಷನ್ ಕೊಟ್ಟರೆ ಅದು ಎಲ್ರಿಗೂ ಗೊತ್ತಾಗುತ್ತೆ ಅಂತ. ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೆಥಡ್ ಅಂತ ಇರ್ತದೆ. ಅದಕ್ಕೋಸ್ಕರ ನಂಬರ್ ಇರ್ತದಲ್ಲ, ನಂಬರ್ಗೆ ಫೋನ್ ಮಾಡಿ. ನಾವು ಯಾವುದೋ ಒಂದನ್ನು ಮೆಡಿಸಿನ್ ಸ್ಪ್ರೇ ಮಾಡಿ ಅಂತ ನಾವು ಹೇಳ್ತೀವಿ, ಅವರು ಅದನ್ನು ಒಂದು ಡ್ರಮ್ಮಿಗೆ 100 ml ಹಾಕೋ ಬದಲು 10 ಲೀಟ್ರ್ ಹಾಕಿ ಸ್ಪ್ರೇ ಮಾಡಿದರೆ ಗಿಡಗಳೆಲ್ಲ ಸರ್ವನಾಶ ಆಗಿ ಹೋಗ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಕೃಷಿ ಚಾನಲ್ನಲ್ಲಿ ಯಾರ್ದಾದ್ರೂ ಮಾಹಿತಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ಗಳನ್ನು ಮಾಡಿ. ಎಷ್ಟೋ ಸಲ ನಾನು ದೊಡ್ಡ ಕಂಪ್ಲೇಂಟ್ ಏನಂದರೆ ನನ್ನ ಕಾಲ್ ಎತ್ತಾ ಇಲ್ಲ ಅಂತೇಳಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ. ಕೆಲವರು ಬೈತಾರೆ, ಯಾಕಂದರೆ ಅವರಿಗೂ ಒಂದು ಇಂಟ್ರೆಸ್ಟಲ್ಲಿ ಕಾಲ್ ಮಾಡ್ತಾರೆ, ನಾವು ಆ ಕಾಲ್ ರಿಸೀವ್ ಮಾಡಲ್ಲ. ಯಾಕೆ ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಕಂಟಿನ್ಯೂ ಆಗಿ ಈ ರೀತಿ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿರ್ತೀವಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಗಳಿದ್ರೆ ಮೆಸೇಜ್ ಮಾಡಿ, ನಿಮ್ಮ ಊರು ಹಾಕಿ ನಿಮ್ಮ ಪ್ರಶ್ನೆಗಳನ್ನು ಅದರಲ್ಲಿ ಕೇಳಿ ವಾಯ್ಸ್ ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಒಂದು 10 ರೈತರಿಗೆ ಇದನ್ನು ಕಳಿಸಿ, ಮನೆ ಪಕ್ಕದಲ್ಲಿ 5, 10, 15 ಈ ರೀತಿ ರೂಟ್ ಬಾಲ್ಗಳನ್ನು ತಗೊಂಡ್ರೆ ನಿಮಗೆ ವರ್ಷಕ್ಕೆ ಬೇಕಾಗುವ 100-200 ಗಿಡಗಳನ್ನು ರೆಡಿ ಮಾಡ್ಬೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.